ಮತ್ತೊಮ್ಮೆ RCB ರೆಕಾರ್ಡನ್ನು ಮುರಿದ SRH ತಂಡ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು 67 ರನ್ಗಳಿಂದ ಸೋಲಿಸಿದೆ SRH ತಂಡ. ನಿನ್ನೆ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್. ಈ ಮ್ಯಾಚಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸಿದೆ. ಮೊದಲು ಬ್ಯಾಟಿಂಗ್ ಆಡಿದ ಹೈದರಾಬಾದ್ ತಂಡ ಪವರ್ ಪ್ಲೇಯಲ್ಲಿ 125 ರನ್ಗಳನ್ನು ಗಳಿಸುತ್ತಾರೆ. ಇದು IPL ಹಿಸ್ಟರಿಯಲ್ಲೇ ಹೈಯೆಸ್ಟ್ ರನ್ ಗಳಿಸಿದ ತಂಡವಾಗಿದೆ SRH ತಂಡ. ಅದರಲ್ಲೂ ಟ್ರಾವಿಸ್ ಹೆಡ್ 89, ಅಭಿಷೇಕ್ ಶರ್ಮಾ 46, ನಿತೀಶ್ ರೆಡ್ಡಿ 37 ಮತ್ತು ಶದಾಬ್ ಅಹಮದ್ 59 ಇವರ ಕಾಂಟ್ರಿಬ್ಯೂಷನ್ನಿಂದ SRH ತಂಡ ಮತ್ತೊಮ್ಮೆ RCB ರೆಕಾರ್ಡನ್ನು ಮುರಿದಿದೆ. 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 266 ರನ್ಗಳನ್ನು ಗಳಿಸಿತ್ತು SRH ತಂಡ. ಬೃಹತ್ ಮೊತ್ತವನ್ನು ಚೇಸ್ ಮಾಡಲು ಬಂದ ಡೆಲ್ಲಿ ಕ್ಯಾಪಿಟಲ್ಸ್ ಪೃಥ್ವಿ ಶಾ ಮತ್ತು ವಾರ್ನರ್ ಇಬ್ಬರು ಕೂಡ ಔಟ್ ಆಗ್ತಾರೆ. ಆ ನಂತರ ಜಾಕ್ 65, ಅಭಿಷೇಕ್ ಪೋರಲ್ 42, ಕೊನೆಯಲ್ಲಿ ರಿಷಬ್ ಪಂತ್ 44 ರನ್ನನ್ನು ಗಳಿಸಿದರು. ಈ ಮ್ಯಾಚನ್ನು ಗೆಲ್ಲಲಾಗಲೇ ಇಲ್ಲ. SRH ತಂಡದ ಬೌಲಿಂಗ್ ಲೈನಪ್ಪಲ್ಲಿ ಟಿ ನಟರಾಜನ್ 4 ವಿಕೆಟ್ ಪಡೆದಿದ್ದಾರೆ. ಮಯಾಂಕ್ ಮಾರ್ಕಂಡೆ 2 ವಿಕೆಟ್ ಮತ್ತು ನಿತೀಶ್ ರೆಡ್ಡಿ 2 ವಿಕೆಟ್ ಪಡೆದಿದ್ದಾರೆ. ಈ ಪಂದ್ಯ ಗೆದ್ದ ಮೇಲೆ SRH ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ 8ನೇ ಸ್ಥಾನದಲ್ಲಿದೆ. ಇವತ್ತಿನ ಭಾನುವಾರದ ಡಬಲ್ ಹೆಡರ್ ಪಂದ್ಯಗಳಲ್ಲಿ ಮೊದಲನೇ ಮ್ಯಾಚ್ ಕೋಲ್ಕತ್ತಾ ಮತ್ತು ಬೆಂಗಳೂರು, 2ನೇ ಮ್ಯಾಚ್ ಪಂಜಾಬ್ ಮತ್ತು ಗುಜರಾತ್. ಈ 2 ಮ್ಯಾಚ್ಗಳಲ್ಲಿ ಯಾರ್ಯಾರು ಗೆಲ್ತಾರೆ ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.